ನಿನ್ನೆ ನನ್ನ ಹೆಸರಲ್ಲಿ ಒಂದು ಫೇಕ್ ವಾಟ್ಸಪ್ ಚಾಟ್ ಕ್ರಿಯೇಟ್ ಮಾಡಿ ಮುಂಬೈ ಮೂಲದ ಅಣ್ಣಾ ಬಾಂಡು, ಹರಿಣಾಕ್ಷ ಶೆಟ್ಟಿ, ವಿಜಯ ನಾರಾವಿ ಮತ್ತು ಇದರ ಹಿಂದೆ ತುಂಬ ಕಾರಣದ ಕೈಗಳಿದೆ. ಬುರ್ಡೆ ಅಧಿಕಾರಿ ಎಂಬ ವಾಟ್ಸಪ್ ಗ್ರೂಪಲ್ಲಿ ಇವರು ಚರ್ಚೆ ಆಗ್ತದೆ. ಸೊ ಇವಳನ್ನು ಹೇಗೆ ತೇಜೋವಧೆ ಮಾಡೋದು ಅಂತ ಅದರ ಮುಂದುವರೆದ ಭಾಗವಾಗಿ ನಿನ್ನೊಂದು ವಾಟ್ಸಪ್ ಚಾಟ್ ಕ್ರಿಯೇಟ್ ಆಗಿದೆ. ನಾನು ಮತ್ತು ಪ್ರಶಾಂತ್ ನಡುವೆ ಇರೋ ವಿಷಯ ಗೊತ್ತು ನಿಮಗೆ. ಅದೆಲ್ಲ ರಿಸಾಲ್ವ್ ಆಗಿ ಫೆಬ್ರವರಿ 5ಕ್ಕೆ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಸೊ ಅದೇ ಮ್ಯಾಟ್ರನ್ನು ಹಿಡ್ಕೊಂಡು ಇವರು ನನ್ನದೊಂದು ವೈಯಕ್ತಿಕ ಚಾರಿತ್ರಿಕ ತೇಜೋವಧೆ ಮಾಡುವಂತ ನಾನು ಪ್ರಶಾಂತಿಗೆ ಕಳಿಸಿದ ಹಾಗೆ ಒಂದು ವಾಟ್ಸಪ್ ಮೆಸೇಜ್ಗಳೆಲ್ಲ ನೋಡಿರ್ಬೋದು. ನಾನೇ ಕೆಲವರಿಗೆ ಕಳಿಸಿದ್ದೀನಿ, ಡಿ ಗ್ಯಾಂಗ್ನವರಿಗೆಲ್ಲ ಕಳಿಸಿದ್ದೀನಿ. ನೋಡಿ, ಈ ಥರ ಒಂದು ಕಿತಾಪತಿ ಆಗ್ತಿದೆ ಇವುಗಳದ್ದು ಅಂತ. ಸೊ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಆಯಿತಾ. ಸೊ ಅದನ್ನೆಲ್ಲ ಓದಿ ಹೇಳೋದಿಲ್ಲ ನಾನು. ಅದು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದೆ. ತುಂಬ ಜನ ನನಗೆ ಕೇಳಿದರು. ಶೃಂಗೇರಿಯ ಶೈಲಾ ಮೇಡಮ್ ಫೋನ್ ಮಾಡಿದ್ರು ನನಗೆ, ಶೈಲ ಅಂತ ಹೇಳಿ. ಸೊ ಮೇಡಮ್, ನೀವು ಚಾಟ್ ಮಾಡಿದ್ದು ಹೌದಾ ಅಂತ, ನಿಮಗೆ ಹಾಗೆ ಅನಿಸ್ತಾ ಇದೆಯಾ ಅಂತ ಕೇಳಿದೆ. ನಾನೊಂದು ರೆಪ್ಯೂಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಇಷ್ಟೊಂದು ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಗೌರವ ಇದ್ಕೊಂಡು ಇವರಿಗೆಲ್ಲ ನಾನು ಈ ಥರ ಮಾಡಿಕೊಂಡು ನನ್ನ ಚಾಟ್ ಮಾಡೋ ವಯಸ್ಸಲ್ಲ ನನಗೆ, ಆಯಿತಾ. ಅಷ್ಟು ಚಿಕ್ಕ ಹುಡುಗಿನೂ ಅಲ್ಲ, ಯಾರ ಹಿಂದೆ ಓಡಿ ಹೋಗೋ ಹುಡುಗಿನೂ ಅಲ್ಲ. ನನಗೊಂದು ಫ್ಯಾಮಿಲಿ ಇದೆ, ನನಗೊಂದು ಕಮಿಟ್ಮೆಂಟ್ ಇದೆ, ನನಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ನನಗೊಂದು ಸೋಷಿಯಲ್ ಸ್ಟ್ಯಾಟಸ್ ಇದೆ. ಸೊ ಇದಕ್ಕೆ ಧಕ್ಕೆ ಬರೋ ಹಾಗೆ ನಾನು ಯಾವತ್ತೂ ಮಾಡಲ್ಲ, ಆಯಿತಾ. ಅಂಥದ್ದು ಏನು ವೈಯಕ್ತಿಕ ಇಲ್ಲ ನಮ್ಮ ನಡುವೆ, ಆಯಿತಾ. ನಾನು ವ್ಯಕ್ತಿಯ ವಿಷಯವನ್ನು, ಹ್ಯೂಮನ್ ರೈಟ್ಸ್ ಪ್ರಶಾಂತ್ ಅವರ ವಿಷಯವನ್ನು ತೆಗಿಬೇಡಿ. ಯಾಕಂದರೆ ಅವರು ನನ್ನ ಸುದ್ದಿಗೆ ಇಲ್ಲ. ಯಾಕಂದರೆ ನಾನು ಬ್ಲಾಕ್ ಮಾಡಿದ ಒಂದು 3-4 ತಿಂಗಳಾಗ್ತಾ ಬಂತು. ಡಿಸೆಂಬರಲ್ಲೇ ಕ್ಲೋಸ್ ಆದ ಮ್ಯಾಟ್ರ್ ಇದು. ಬ್ಲಾಕ್ ಮಾಡಿ ಆಮೇಲೆ ಮಾತುಕತೆ ಆಯಿತು. ಮೊನ್ನೆ ಫೆಬ್ರವರಿ 5ಕ್ಕೆ ಆ ವಿಷಯ ಕ್ಲೋಸ್ ಆಯಿತು. ಪರ್ಸ್ನಲ್ ನಮ್ಮದು ಏನೋ ದುಡ್ಡಿನ ವ್ಯವಹಾರ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆ ವ್ಯಕ್ತಿ ಅವರ ಪಾಡಿಗೆ, ನಾನು ನನ್ನ ಪಾಡಿಗಿದ್ದ ನಮ್ಮನ್ನು ಪುನಃ ಇದೇ ರೌಡಿ ಯಾರು ಅಣ್ಣಾ ಬಾಂಡ್ ಎಂಬ ಕೊಳಕ, ಗಲೀಜು ಪ್ರಾಣಿ, ಅವನು ತಗೊಂಬಂದು ಪುನಃ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ. ಅವತ್ತು ಸಂಜೆ ನೋಡ್ತಾ ಇದ್ದೀನಿ ನಾನು ವಾಟ್ಸಪ್ ಇದರಲ್ಲಿ. ನನಗೆ ಲಿಂಕ್ ಕಳಿಸಿದ್ರು, ನನ್ನ ಕಂಪೆನಿ ವೀರೇಂದ್ರ ಹೆಗ್ಡೆ ಮಗಳದ್ದು ಅಂತ. ಅವನ ಅಪ್ಪ ಪ್ರವೀಣ್ ಶೆಟ್ಟಿದಾಗಿರಬೇಕು ಕಂಪೆನಿ, ಯೋಗ್ಯತೆ ಇಲ್ಲದವನು. ಸೊ ಅಂಥದ್ದೊಂದು ಸ್ಟೋರಿ ಕ್ರಿಯೇಟ್ ಮಾಡಿದ. ಅದಕ್ಕೂ ದಾಖಲೆ ಇಲ್ಲ, ಅದು ಫ್ಲಾಪ್ ಆಯಿತು. ನೆಕ್ಸ್ಟು ನನ್ನ ಫ್ಯಾಮಿಲಿಯೆಲ್ಲ ಫೋಟೋ ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನನಗೆ ಧಮಕಿ ಕೊಟ್ಟ, 48 ಗಂಟೆಗಳಲ್ಲಿ ಪೆಟ್ರೋಲ್ ಹಾಕಿ ಸುಡ್ತಾನಂತೆ ಅವನು. 1 ಲೀಟ್ರ್ ಪೆಟ್ರೋಲ್ ತಗೊಳ್ಳಿಕ್ಕೆ ಗತಿ ಇಲ್ಲದ ಪ್ರಾಣಿಗೆ ಪೆಟ್ರೋಲ್ ಹಾಕಿ ಸುಡೋಕ್ಕೆ ಧೈರ್ಯ ಇದೆ ನನ್ನದು. ನಾನು ಒಂದು ಕೈಗೆ ಇಲ್ಲ ಅವನು. ನಾನು ಹೇಳಿದ ಡೇಟಿಗೆ ಅವನು ಬಂದಿದ್ದ. ನನ್ನ ಮುಂದೆ ಬಂದು ನಿಲ್ತಾನ ಕೇಳಿ ಅವನು? ನಾನು ಮುಂದೆ ಬಂದು ನಿಲ್ಲಕ್ಕೆ ಧೈರ್ಯ ಇದನ್ನ ಕೇಳಿ ಪ್ರಾಣಿಗೆ? ಅದರ ಹಿಂದೆ ಸಾಥ್ ಕೊಡೋಳು ವಿಜಯ ನಾರಾವಿ. ಇವಳೇನು ಸಾಧಾರಣದ ಹೆಂಗಸಲ್ಲ ಇವಳು. ಇಡೀ ನಾರಾವಿ ಸಂತೆಗೆ ಗೊತ್ತು ಇವಳು ಚರಿತ್ರೆ ಎಲ್ಲ, ಆಯಿತಾ. ಅವಳದು ಇದೆ ಎಪಿಸೋಡ್ ಕಲರ್ ಕಥೆಗಳಿದೆ. ಇವರಿಬ್ಬರು 2 ತಿಂಗಳ ಮುಂಚೆ ಇವನು ಮುಂಬೈಯಿಂದ ಕಾರ್ಕಳ ಅಲ್ಲೆಲ್ಲ ಇದ್ದರು, ಸ್ಟೇ ಮಾಡಿ ಇವಳ ಮನೆಯಲ್ಲೇ ಇದ್ನಂತ ಗೊತ್ತಿಲ್ಲ. ಇವರು ತಿರುಗಾಡಿದ ಜಾಗಗಳಿಲ್ಲ, ಇವರು ಹೋದ ಬೀಚ್ಗಳಿಲ್ಲ, ಅದನ್ನೆಲ್ಲ ಎಡಿಟ್ ಮಾಡಿ ಡಿ ಗ್ಯಾಂಗ್ನವರು ಹಾಕಿದ್ದಾರೆ ನೋಡಿ, ಬಿಕಿನಿಯಲ್ಲೆಲ್ಲ ಫೋಟೋ ಹಾಕಿಕೊಂಡು. ಅವರು ನೋಡೋದೇ ಹಾಕಲ್ಲ. ಸೊ ಇವ್ರದ್ದು ಕತೆ ತುಂಬ ಇದೆ. ಇವರು ಲಾಡ್ಜಲ್ಲಿ ಸ್ಟೇ ಆಗಿದ್ದು ಹೌದು. ಅದನ್ನೆಲ್ಲ ನನ್ನ ಮತ್ತು ಪ್ರಶಾಂತ್ಗೆ ಅವರು ಸಿಕ್ಕಿಸಿ ಹಾಕಿದ್ದು ನಮ್ಮನ್ನು. ಅವ್ರು ಮಾಡಿದ ಕೆಲಸವನ್ನು ನಮಗೆ ಮಾಡಿದವರು, ಹಲ್ಕಟ್ ಕೆಲಸಗಳನ್ನು. ಇವನಿಗೊಬ್ಬ ಹೆಂಡತಿ ಇದ್ದಾಳಂತೆ, ಇವನಿಗೆ ಅಡ್ವೊಕೇಟ್ ಅಂತೆ. ಯಾವ ದರಿದ್ರ ಅಡ್ವೊಕೇಟ್ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಗಂಡನನ್ನು ಸರಿ ಮಾಡಲಿಕ್ಕೆ ಗೊತ್ತಿಲ್ಲದವಳು. ಫಸ್ಟ್ ಅವಳ ಗಂಡನನ್ನು ಕಂಟ್ರೋಲ್ ಮಾಡಲಿ. ಇವರಿಬ್ಬರದ ಕತೆ ಇದ್ರಡೆಯಲ್ಲಿ ಹೋಗಿ ಸೇರಿಕೊಂಡು ಅನೀಶ್ ಎಂದು ವ್ಯಕ್ತಿ ಹೋಗಿ ಸೇರಿಕೊಂಡಿದ್ದಾನೆ ಸ್ವಲ್ಪ ಕತೆ ಕಟ್ಟಕ್ಕೆ, ಒಗ್ಗರಣೆ ಹಾಕೋಕ್ಕೆ. ಇನ್ನು ಬಿಡಿ, ಆ ಹರಿಣಾಕ್ಷ ಶೆಟ್ಟಿದು ಹಣೆ ಬರ ಹೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ನು ಮುಂಬೈಲಿ ಇದ್ಕೊಂಡು ಮಾಡೋ ಕೆಲಸ ನೋಡಿದರೆ ದೇವರೇ. ಅದೊಂದು ಮೆಸೇಜ್ಗಳು ಕಳಿಸೋದು ಹೆಣ್ಮಕ್ಳಿಗೆ, ರಾತ್ರಿ ಅಶ್ಲೀಲವಾದ ಮೆಸೇಜ್ಗಳು. ಒಂದು ತಪ್ಪಿ ನನಗೆ ಬಂದಿತ್ತು, ಸಾರಿ ಅಕ್ಕ ನಿಮಗೆಲ್ಲ ಕಳಿಸಿದ್ದು ಅಂತ ಹೇಳಿದ, ಆಯಿತಾ. ಹರಿಣಾಕ್ಷ ಶೆಟ್ಟಿದು ಕಥೆಯೂ ಇದಲ್ಲ. ಸೊ ಇವುಗಳೊಂದು 4 ಜನ ಸೇರಿ, ಅದರಲ್ಲಿ ರವೀಂದ್ರ ಶೆಟ್ಟಿ ಮುದುಕಪ್ಪ ಹನಿ ಟ್ರ್ಯಾಪ್ ಮಾಡ್ತೇನೆ ಅಂತ ನಾನು ಅವನಿಗೆ ರಾತ್ರಿ. ಇವುಗಳೆಲ್ಲ ಏನು ಇದೆಂತ ಹನಿ ಟ್ರ್ಯಾಪ್ ಮಾಡೋದು, ಏನು ಎಂಥ ದರಿದ್ರಗಳು ನೋಡಿ, ಕಚಡಗಳು, ಈ ಹೋರಾಟಗಾರರು ಅಂತ ಹೇಳೋರು. ಸೌಜನ್ಯ ಹೋರಾಟ ಒಂದು ನೆವನೇ ಇವುಗಳಿಗೆ. ಇವುಗಳು ಹೆಣ್ಣು ಮಕ್ಕಳಿಗೆ ತೇಜೋವಧೆ ಮಾಡೋದು. ನಾನು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಸೌಜನ್ಯ ಹೋರಾಟದಲ್ಲಿ ಯಾರು ಹೊರಗೆ ಬರ್ತಿರೋ ತುಂಬ ಕೇರ್ಫುಲ್ ಆಗಿರಿ. ನಾಳೆ ನಿಮ್ಮ ಹಿಂದೆನೇ ಇಂಥ ಸ್ಟೋರಿಗಳು ಕ್ರಿಯೇಟ್ ಆಗುತ್ತೆ. ನಾನು ಪ್ರಶಾಂತಿಗೆ ಮಾಡೋ ಒಂದು ವಾಟ್ಸಪ್ ಚಾಟ್ ಕ್ರಿಯೇಟ್ ಮಾಡಿರೋದು, ಏನೇನೋ ಬರೆದಿದ್ದಾನೆ ಅದರಲ್ಲಿ, ಅದೆಲ್ಲ ಇದೆ, ಗ್ರೂಪ್ಗಳೆಲ್ಲ ಹರಿದಾಡ್ತಿದೆ ಈಗ. ಸೊ ನೀನು 2-3 ಜನ ಕಾಲ್ ಮಾಡಿದ್ರು, ಕ್ಲಾರಿಫಿಕೇಷನ್ ಕೊಡಿ ನೀವೇ ಮಾಡಿದಂತ. ನನಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅಂಥದ್ದೆಲ್ಲ ಮಾಡ್ತಿದ್ದೆ ನಾನು. ಅದಕ್ಕೆ ಹೆದರೋಳಲ್ಲ. ಇವರಿಗೆ ಇಂಥದ್ದೆಲ್ಲ ಮಾಡಿ ನನ್ನನ್ನು ಹೆದರಿಸಿಗೂ ಆಗಲ್ಲ. ವಿಜಯ ನಾರಾವಿಗೆ ಮತ್ತು ಅಣ್ಣಾ ಬಾಂಡಿಗೆ ಕ್ಲಿಯರಾಗಿ ಗೊತ್ತಿದೆ, ಸುಮ್ಮನೆ ಕೆಣಕೋದು ನನ್ನನ್ನು, ಆಯಿತಾ. ಇದೆಲ್ಲ ವಿಷಯ ನಾನು ತುಂಬ ಇದೆ ಹೇಳಲಿಕ್ಕೆ. ಮತ್ತು ನನಗೆ ಒಂದು ಡೌಟ್ ಇದೆ, ಇದರ ಹಿಂದೆ ಪ್ರಶಾಂತ್ ಆಟ ಆಡ್ತಿದ್ದಾರಂತೆ. ಯಾಕಂದರೆ ಇವರಿಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಪ್ರಶಾಂತ್ ಕಡೆಯಿಂದ ಹೋಗ್ತಾ ಇದೆ ಯಾವುದೊಂದು ರೀತಿಯಲ್ಲಿ. ನಾನು ನಂಬಿಲ್ಲ ಇನ್ನೂ ಕೂಡ, ಆದರೆ ನನಗೆ ಇನ್ನೊಬ್ಬರು ಹೇಳಿದ್ರು, ಇಲ್ಲ ಪ್ರಶಾಂತ್ ಕಡೆಯಿಂದ ರಾಂಗ್ ಇನ್ಫಾರ್ಮೇಷನ್ ಈ ಹುಡುಗರಿಗೆ ಸಿಕ್ಕಿದೆ. ಅದನ್ನು ಕೇಳಿಕೊಂಡು ಇವರು ಕತೆ ಕಟ್ತಾ ಇದ್ದಾರೆ, ಏನೋ ಪ್ರಶಾಂತ್ ರಾಂಗ್ ಮಾಡಿದ್ದಾರೆ ಅಂತ. ಸೊ ಪ್ರಶಾಂತನ್ನು ಹಿಡಿಯೋಣ ಅಂತ ಹೋದರೆ ನನಗೆ ಪುರ್ಸೊತ್ತಿಲ್ಲ. ಒಂದು ದಿವಸ ಹೋಗಿದ್ದೀನಿ, ಮೊನ್ನೆ ತನಕ ವಿಷಯ ಅಲ್ಲಿ ಬರ್ತಾ ಇದೆ. ವ್ಯಕ್ತಿ ಅಲ್ಲೇ ಇದ್ದಾನೆ, ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಎಲ್ಲೇ ಇದ್ದಾರೆ, ಟೈಮ್ ಬರಲಿ
ಹೋಗಿ ಹಿಡ್ಕೊಂಬಂದು ಪಬ್ಲಿಕಲ್ಲಿ ನಿಲ್ಲಿಸ್ತೀನಿ ನಾನು, ಪ್ರಶಾಂತ್ ಕೈಯಿಂದ ಬಾಯಿ ಬಿಡಿಸ್ತೀನಿ ನಾನು, ಆಯಿತಾ. ನನಗೆ ಸ್ವಲ್ಪ ಟೈಮ್ ಕೊಡಿ. ಪ್ರಶಾಂತದ್ದು ಸ್ಟೋರಿ ಎಲ್ಲ ಬರ್ತದೆ ಈಗ. ಪ್ರಶಾಂತ್ ಹೆಂಡತಿ ಯಾಕೆ ಡೈವರ್ಸ್ ಕೊಟ್ಟಲು, ಪ್ರಶಾಂತ್ಗೆ ಕೊಟ್ಟಲು, ಅದು ಕೋರ್ಟಲ್ಲಿ ನಡೀತಾ ಇದೆ. ಅಡ್ವೊಕೇಟ್ ಯಾರು, ಏನೆಲ್ಲ ಸೆಕ್ಷನ್ ಹಾಕಿದ್ದಾಳೆ ಪ್ರಶಾಂತ್ ಮೇಲೆ, ಮಗಳನ್ನು ಯಾಕೆ ಬಿಟ್ಟು ಕೊಡ್ತಾ ಇಲ್ಲ, ಇದೆಲ್ಲ ತುಂಬ ತುಂಬ ಕಲರ್ಫುಲ್ ಸ್ಟೋರಿಗಳು ಪ್ರಶಾಂತ್ದು ಇದೆ. ಈ ಹೋರಾಟದಲ್ಲಿ ಇರುವವರೆಲ್ಲ ಒಳ್ಳೆಯವರಲ್ಲ, ಆಯಿತಾ. ಇವರದೆಲ್ಲ ಸ್ಟೋರಿಗಳನ್ನು ನಾನು ಬಿಡಿಸಿ ಹೇಳ್ತೀನಿ, ದಾಖಲೆ ಸಮೇತ. ಇವುಗಳೆಲ್ಲ ಹೆಣ್ಣು ಮಕ್ಕಳಿಗೆ, ಸೌಜನ್ಯ ಎಂಬ ಹೆಸರಿಗೆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವರಂತೆ. ಒಂದೊಂದು ಜನರ ಹಿಸ್ಟ್ರಿ ನೋಡಿದೆ. ಈ ಮಹೇಶ್ ತಿಮರೋಡಿಯ ಮೇಲೂ ಕೇಸಿದೆ. ಗಿರೀಶ್ ಮಟ್ಟಣ್ಣನವನು ಬಂದ ಮೇಲೆ ಕೆಲವು ಹೆಣ್ಮಕ್ಳೆಲ್ಲ ಹಿಂದೆ ಸಾಧಿದ್ದಾರೆ. ಅದರ ಹಿಂದೆ ಕಾರಣ ನಮಗೆ ಗೊತ್ತಾಗಬೇಕು. ತುಂಬ ಜನ ಆ್ಯಕ್ಟಿವ್ ಇದ್ದರು ಹೆಣ್ಮಕ್ಳು. ಏನೋ ಸಮಸ್ಯೆ ಆಗಿದೆ ಅಲ್ಲಿ. ಜಯಂತಿದ್ದು ಚರಿತ್ರೆ ಕೇಳಿದರೆ, ಇಚ್ರಂಪಾಡಿಯಲ್ಲಿ ಹೋಗಿ ಕೇಳಿದರೆ ಜಯಂತಿದ್ದು ಹಿಸ್ಟ್ರಿ ಸಿಗುತ್ತೆ. ನೆಕ್ಸ್ಟ್ ಯಾರು, ಇವರು ಮೂವರಲ್ಲಿ ಟಾಪಲ್ಲಿರೋರು ಇದು ಹೋರಾಟಗಾರರು ಅಂತ. ಬೇರೆ ಇಲ್ಲದ ಕತೆ ಕಟ್ಟೋದು, ಇನ್ನೊಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ದಾನೆ ಇದೇ ಅಣ್ಣ ಬಾಂಡು. ನಾನು ಪ್ರಸನ್ನಕ್ಕನಿಗೆ 2.25 ಲಕ್ಷ ಕೊಟ್ಟಿದ್ದೀನಿ ಅಂತ. ಪ್ರಸನ್ನಕ್ಕನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅದು ಕೊಟ್ಟಿದ್ದು. ಬಟ್ ಇವನು ಎಲ್ಲಿ ಕ್ರಿಯೇಟ್ ಮಾಡಿದ್ದಾನೆ ಅದೊಂದು ಸ್ಟೋರಿ. ಅಂದರೆ ಪ್ರಸನ್ನಕ್ಕ ಮುಂದೆ ಬರಬಾರ್ದು, ಪ್ರಸನ್ನಕ್ಕನನ್ನು ಒಂದು ತಗ್ಗಿಸಬೇಕು ಅಂತ ಒಂದು ಪ್ರಯತ್ನ, ಆಯಿತಾ. ಪ್ರಸನ್ನಕ್ಕದೆಲ್ಲ ಕ್ಯಾರ್ ಮಾಡೋರಲ್ಲ, ಅವರ ಮಾತನ್ನು ನಂಬಿಗಳಿಗೆ ಕಾಲ್ ಮಾಡೋರಲ್ಲ. ಈ ವಿಜಯನಾರವಿ ಮತ್ತು ಅಣ್ಣ ಬಾಂಡ್ ಎಂಬ ಈ ವ್ಯಕ್ತಿಗಳ ಲೋ ಕ್ಯಾಟಗರಿ ವ್ಯಕ್ತಿಗಳಿದಾರ, ಏನದು ಸ್ಲಮ್ ಕ್ಯಾಟಗರಿ ವ್ಯಕ್ತಿಗಳ ಜೊತೆ ಪ್ರಸನ್ನಕ್ಕ ಮಾತಾಡೋರಲ್ಲ. ಅದಕ್ಕೆ ಪ್ರಸನ್ನಕ್ಕ ಕ್ಲಾರಿಫಿಕೇಷನ್ ಕೊಡಲ್ಲ. ನಾನು ನನ್ನಿಂದಾಗೋ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅದನ್ನು ಅಂದ ಸಿಕ್ಕಿಸಿ ಹಾಕೋದು ಆ ಕಡೆ ಈ ಕಡೆ ಹೋರಾಟಗಾರರ ನಡುವೆ, ಕೆಟ್ಟ ಇಮೇಜ್, ಹೆಣ್ಣು ಮಕ್ಕಳ ತೇಜೋವಧೆ ಮಾಡೋದು. ನಾನು ಸಿಗೋದಿಲ್ಲ, ನನ್ನ ಅಕ್ಕನ ಮಗಳ ಮೇಲೆ ಇದು ಮಾಡ್ತಾನಂತ. ಅವನು ಬರಲಿ, ಅವನಿಗೆ ನನ್ನ ಊರಿಗೆ ಕಾಲಿಡಲಿಕ್ಕೆ ಯೋಗ್ಯತೆ ನಾನು ಕಾಲು ಮುರಿದು ಹಾಕಲ್ವ ನಾನು, ಒಂದು ಕೈ ಕಾಲು ಮುರಿದು ಹಾಕಲ್ವ ಸಿಕ್ಕಿದರೆ, ಆಯಿತಾ. ಇವನು ಎಲ್ಲಿದ್ದಾನೆ ಮುಂಬೈಯಲ್ಲಿ ಎಲ್ಲ ವಿಚಾರಿಸ್ತಾ ಇದ್ದೀನಿ ನಾನು ಸಹ ಕಾಯ್ತಾ ಇದ್ದೀನಿ. ನನಗೆ ಈ ಪೊಲೀಸ್ ಸ್ಟೇಷನು, ಕೇಸ್, ಕೋರ್ಟು ಇದರ ಹಿಂದೆ ಹೋಗೋಕ್ಕೆ ನನಗೆ ಟೈಮ್ ಇಲ್ಲ. ನೋಡ್ತೀನಿ, ಕೊನೆಗೆ ಏನೂ ಆಗದಿದೆ ಇವನು ಹಿಡ್ಕೊಂಡು ಬಂದು ಏನಾದರೂ ಮಾಡುವ ಆಚೆ, ಆಯಿತಾ. ಸೊ ವಿಜಯನಾರವಿಗಿದೆ ಮಾರಿ ಹಬ್ಬ. ಅವಳದು ಚಾಟ್ಗಳು ಈಗೆಲ್ಲ ಇದು ಇನ್ನೂ ಬರುತ್ತೆ, ಅವಳದು ಸ್ಟೋರಿಗಳು, ಅವಳು ಅಶ್ರಫ್ ಬ್ಯಾರಿ ಜೊತೆ ಇರುವ ಕತೆ, ನಾರವಿದು ಸಂತೆದಿಗಳು ವ್ಯಾಪಾರ ಎಲ್ಲ ಬರುತ್ತೆ. ವಿಜಯನಾರವಿ ಮತ್ತು ಅಣ್ಣ ಬಾಂಡನ್ನು ಈಗ 1 ವಾರ ಎಪಿಸೋಡ್ ಮಾಡಿ ಹಾಕುವ. ಪ್ರಶಾಂತ್ ಏನು ಕಡಿಮೆ ಇಲ್ಲ, ಪ್ರಶಾಂತ್ ಏನೋ ಸಾಥ್ ಕೊಡ್ತಾ ಇದ್ದಾರೆ. ಪ್ರಶಾಂತದ್ದು ತಪ್ಪಿಲ್ಲ ಅಂದರೆ ಪ್ರಶಾಂತ್ ಬಂದು ಮುಂದೆ ಹೇಳಬೇಕು, ಇಲ್ಲಾಂದರೆ ಪ್ರಶಾಂತದ್ದು ಕಥೆನೂ ಬರುತ್ತೆ. ಯಾಕಂದರೆ ಹೀ ಇಸ್ ನಾಟ್ ಎ ನಾರ್ಮಲ್ ಮ್ಯಾನ್. ನನ್ನಲ್ಲಿ ಏನು ಮಿಸ್ಬಿಹೇವ್ ಮಾಡಿಲ್ಲ, ಬಟ್ ಪ್ರಶಾಂತ್ ಎಂಬ ವ್ಯಕ್ತಿನೂ ಅಷ್ಟು ಒಳ್ಳೆ ಸಾಚ ಅಲ್ಲ. ತೆಗಿತೀನಿ, ಎಲ್ಲರದ್ದು ಜನ್ಮ ಜಾಲ ಆಡಿಬಿಡ್ತೀನಿ ಆಚೆ, ಆಯಿತಾ. ಎಪಿಸೋಡ್ ಆಗಿ ಬರುತ್ತೆ ಇದು. ಸೊ ಯಾರು ನೀವು ನೆಮ್ಮದಿಯಲ್ಲಿ ಇರಲಿಕ್ಕೆ ನಾನು ಬಿಡಲ್ಲ. ನನ್ನನ್ನು ಕೆಣಕಿ ಆಗಿದೆ. ಈಗ ಒಂದು ಕಾಲ್ ಬಂತು, ಮನೋಜ್ ಅಂತ, ಕೊಂಕಣಿಯಲ್ಲಿ ಮಾತಾಡ್ತಾರೆ. ನನಗೆ ಮನೇಲಿ ಕನ್ನಡ ಮಲಯಾಳಂನಲ್ಲಿ, ತುಳುವಲ್ಲಿ, ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಿ, ಕೊಂಕಣಿ ನನಗೆ ಅರ್ಥ ಆಗುತ್ತೆ, ನನಗೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ. ತುಳುವಲ್ಲಿ ಮಾತಾಡಿದ್ರು, ನನ್ನ ಅಭಿಮಾನಿ ಅಂತೆ, ಒಳ್ಳೇದಾಯಿತು. ಇದು ದಾಯ ನೇರ್ಪೆ, ನೀವು ಯಾಕೆ ಬೈತೀನಿ, ಇನ್ನೂ ಬೈತೀನಿ. ನಾನು ಹೇಳಿದ್ದು, ನಾನು ಒಂದು ಪ್ರತಿಜ್ಞೆ ತಗೊಂಡಾಗಿದ್ದಲ್ಲ, ಹೋರಾಟವನ್ನು ಛಿದ್ರ ಮಾಡಿ ಬಿಸಾಕ್ತೀನಿ. ಯಾಕಂದರೆ ಒಂದು ಹೆಣ್ಣಿಗೆ ಅವಮಾನ ಆಗುವಾಗ, ನಿಮ್ಮ ಟೀಮಲ್ಲಿರೋ ನಾನು ಒಂದು ಹೆಣ್ಣಿಗೆ, ನಾನು 2.5 ವರ್ಷ ನಿಮ್ಮ ಜೊತೆ ದುಡ್ದು ಡೀಲ್ ಆಗಿದೆ ಅಂತ ಕತೆ ಕಟ್ತಾನೆ ಮಟ್ಟಣ್ಣ. ನಾನು ಡಿ ಗ್ಯಾಂಗ್ ಸೇರಿದ್ದೀನಿ ಅಂತ ಏನಿದೆ ಪ್ರೂಫ್ ನಿಮಗೆ? ಡೀಲ್ ಆಗಿ ₹1 ನಾನು ಮುಟ್ಟಿದರೆ, ಸೌಜನ್ಯ ವಿಚಾರದಲ್ಲಿ ₹1 ದುಡ್ಡು ಮಾಡಿದರೆ ಕಳ್ಕೊಂಡಿದ್ದೆ ಜಾಸ್ತಿ. ನಾನು ಲಕ್ಷಾಂತರ ರೂಪಾಯಿಗಳನ್ನು ಕಳ್ಕೊಂಡಿದ್ದೀನಿ ನಾನು. ಕೋರ್ಟು ಕೇಸ್ ಅಂತ ಒಬ್ಬನಿಗೆ ನಾನು ಹೆಲ್ಪ್ ಕೇಳಿಲ್ಲ. ನನ್ನದೇ ಸ್ವಂತ ದುಡಿಮೆಯಿಂದ ಲೋನ್ ತಗೊಂಡು ಅಡ್ವೊಕೇಟು, ಕೋರ್ಟು ಫೀಸ್ ಅಂತ ಒದ್ದಾಡ್ತಾ ಇದ್ದೀನಿ. ಅಲ್ಲಿ ಒಂದು ಸಮಸ್ಯೆ ಅವರದು, ಡಿ ಗ್ಯಾಂಗಿಂದ ಒಂದು ಕಾಟ ಅವರದು. ಹಾಕಿದ 7-8 ಕೇಸ್ಗಳನ್ನು ಒಂದು ಕಡೆಯಿಂದ ಎದುರಿಸ್ತಾ ಇದ್ದೀನಿ. ಅದೆಲ್ಲಾಗಿ ಪ್ರಶಾಂತಿದೊಂದು ಕಾಟ, ಪ್ರಶಾಂತಿದೊಂದು ವಿಷಯ, ಅದು ರಿಸಾಲ್ವ್ ಆಯಿತು ಅಂತಲ್ಲಿ ನೆಮ್ಮದಿರುವಾಗ ಇವುಗಳ ಕಾಟ, ಬಿ ಗ್ಯಾಂಗಿನ ಬ್ಯಾವರ್ಸಿ ಗ್ಯಾಂಗ್ಗಳದ್ದು. ಸೊ ಇವರನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು? ಇವರಿಗಿದೆ, ಎಲ್ಲರಿಗಿದೆ ಮಾರಿ ಹಬ್ಬ. ಒಂದೊಂದು ಎಪಿಸೋಡ್ ಈಗ ಮಟ್ಟಣ್ಣನೊಂದು ಎಪಿಸೋಡ್ ಇದೆ, ಮಹೇಶ್ ಅಣ್ಣನೊಂದು ಎಪಿಸೋಡ್. ಫುಲ್ ಅಲ್ಲಿಂದ ಇನ್ವೆಸ್ಟಿಗೇಷನ್ ಆಗಬೇಕು ನನಗೆ. ಏನಿದು ಹೋರಾಟ, ನಕಲಿನೋ ಡೊಂಗಿನೋ ಅಸಲಿನೋ ನೋಡುವ. ಇನ್ನು ಪ್ರತಿಯೊಬ್ಬರ ಚರಿತ್ರೆ, ನನ್ನ ಬಗ್ಗೆ ಯಾರೆಲ್ಲ ಫೇಕ್ ಐಡಿಗಳೆರಡು, ವಿಶ್ವಾಸ್ ಶೆಟ್ಟಿ ಮತ್ತು ಸ್ವಾತಿ ಕುಲಾಲ್, ಇವುಗಳಿಗಿದೆ. ಅದು ಮಹೇಶ್ ಅಣ್ಣನ ತಿಮರೋಡಿಯ ಶಿಷ್ಯಂದಿರು. ಇನ್ನು ತುಂಬ ಇದ್ದಾವೆ ಅಲ್ಲಿ, ಕಮೆಂಟ್ ಹಾಕಲಿಕ್ಕೆ ಬರ್ತವೆ. ವಿದ್ಯಾ ಯೂನಿವರ್ಸ್ ಅಂತ ಒಂದಿದೆ. ಏನು ಮಹೇಶ್ ಶೆಟ್ಟಿ ತಿಮರೋಡಿಯ ತಂಗಿ ಕೂಡ ಏನು ಕಮ್ಮಿ ಅಲ್ಲ, ಆಯಿತಾ. ಕಮೆಂಟ್ ಹಾಕ್ಕೊಂಡು ಫೇಕ್ ಐಡಿ ಮಾಡಿಕೊಂಡು ಇವಳಿಗೆಲ್ಲ ಮಾರಿ ಹಬ್ಬ ಮಾಡಿನೇ. ಆ ಹೋರಾಟ ಎಲ್ಲಿಂದ ಸ್ಟಾರ್ಟ್ ಆಯಿತು? 14 ವರ್ಷದ ಹೋರಾಟವನ್ನು ಛಿದ್ರ ಮಾಡ್ತೀನಿ ಅಂತ ಹೇಳಿದರೆ ನಾನು ತಗೊಂಡ ಪ್ರತಿಜ್ಞೆ. ನಿಮ್ಮ ಡೋಂಗಿ ಹೋರಾಟವನ್ನು ನಾನು ನಿಲ್ಲಿಸ್ತೀನಿ, ಆಯಿತಾ. ನಿಮ್ಮ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಲಿಕ್ಕೆ ಗೊತ್ತಿಲ್ಲದ ನಿಮ್ಮ ತಂಡವನ್ನು ಛಿದ್ರ ಮಾಡಿ ನಾನು ಬಿಸಾಕ್ತೀನಿ, ಬುರುಡೆ ಗ್ಯಾಂಗನ್ನು. ತುಂಬ ಇದೆ ಇನ್ನು ಮಾತಾಡಲಿಕ್ಕೆ, ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ.